ಅಯ್ಯೋ, ಭಾವನವ್ರಿಗೆ ಭಯಪಟ್ಟು ಚಿಕ್ಕ ಸುಳ್ಳು ಹೇಳಿದಕ್ಕೆ ಆದ್ಯ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದಾಳಲ್ಲ. ಅಮ್ಮ ಆದ್ಯ, ಬೇಜಾರು ಮಾಡ್ಕೋಬೇಡಮ್ಮ. ನೀನ್ ನೋವನ್ನ ನಾನು ಅರ್ಥ ಮಾಡ್ಕೋತೀನಮ್ಮ. ನನಗೂ ಕೂಡ ಅರ್ಥ ಆಯ್ತು ಭಾವನವ್ರೆ. ಅದು ಆದ್ಯ, ಸೀನು ಇನ್ಮೇಲಿಂದ ನಿನಗೆ ತೊಂದರೆ ಕೊಡದ ಹಾಗೆ ನಾನು ನೋಡ್ಕೋತೀನಿ. ನಾನು ಕೂಡ ನೋಡ್ಕೋತೀನಿ ಭಾವನವ್ರೆ. ನೀವೇ ನೋಡ್ಕೊಳ್ಳಿ. ಅದು ಅಲ್ಲದೆ ತಪ್ಪು ಮಾಡಿದ್ದವನು ಹೋದ್ರೆ ಅವನ ಮನೆಯಿಂದ ಹೋಗ್ಬೇಕೇ ಹೊರತು ನೀನ್ ಹೋಗೋದು ಅಂದ್ರೆ ನಮ್ಮ ಮಾಡಿರೋ ತಪ್ಪಿಗೆ ಶಿಕ್ಷೆನ ನಾನು ಕೊಡ್ತೀನಿ ಅವನಿಗೆ. ಇವತ್ತಿಂದ ಆದ್ಯ ಈ ಮನೆಯಲ್ಲಿರೋವರೆಗೂ ನೀನು ಮನೆಯಿಂದ ಹೊರಗೆ ಇರಬೇಕು. ಮನೆ ಹೊರಗ? ಇದೇನ್ ಶಿಕ್ಷೆ? ಇದ್ಯಾವ ತರ ತೀರ್ಪು? ಮನೆಯಿಂದ ಆಚೆ ಇದ್ರೆ ಅವನ್ ತಿಂಡಿ ಊಟ ಕತೆ ಏನಣ್ಣ ಕಷ್ಟ ಆಗತ್ತಲ್ವಾ? ಆದ್ರೂ ಸರಿ, ಊಟ ತಿಂಡಿ ಎಲ್ಲ ಹೊರಗಿದೆ. ಒಂದು ವೇಳೆ ಅವನು ಮನೆ ಒಳಗ್ ಬರ್ಬೇಕು ಅಂತ ಅನ್ಕೊಂಡ್ರೆ ಅದು ಆದ್ಯ ಇಲ್ದಿರೋ ಸಮಯದಲ್ಲಿ ಮಾತ್ರ ಮನೆ ಒಳಗ್ ಬರ್ಬೇಕು. ಹೋಗೋ ಹೊರಗೆ. ಅದು ಹಾಗಲ್ಲ ಅಣ್ಣ. ಪದ್ಮಾ, ಅವನ ಹಾಸಿಗೆ, ದಿಂಬು, ಬಟ್ಟೆ ಎಲ್ಲ ಹೊರಗಡೆ ಇಡಿ.